ಸೊ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನನ್ನ ಸೂಪರ್ ಸ್ಟಾರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಬಿಗ್ ಬಾಸ್ ಎಲ್ಲ ಮುಗಿದಾದ್ಮೇಲೆ ನನ್ನ ಸೂಪರ್ ಸ್ಟಾರ್ ಮತ್ತು ಗಿಚ್ಚಿ ಗಿಲ್ಲಿ 2 ಶೋ ಸ್ಟಾರ್ಟ್ ಆಗಿತ್ತು. ಸೊ ಸ್ಟಾರ್ಟ್ ಆದಾಗಿದ್ದಾನು ಅಷ್ಟೇ ಪ್ರತಿಯೊಬ್ಬರು ಒಂದೊಂದು ವಾರ ಕೂಡ ಒಬ್ಬೊಬ್ಬರು ಗೆಸ್ಟ್ನ ಕಳಿಸ್ತಾ ಇದ್ದಾರೆ. ಸೊ ಈ ವಾರ ಯಾರು ಬಂದಿದ್ದಾರೆ ಏನು ಅಂತೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನನ್ನ ಸೂಪರ್ ಸ್ಟಾರ್ ಮೊದಲನೇ ವಾರದಲ್ಲಿ ನಾವು ನೋಡಿದಾಗ ಕಾರ್ತಿಕ್ ಮಹೇಶ್ ಅವರು ಬಂದಿದ್ದರು. ಅಂದರೆ ಮೊದಲನೇ ವಾರ ಏನು ಗ್ರ್ಯಾಂಡ್ ಓಪನಿಂಗ್ ಎಲ್ಲ ಆದಮೇಲೆ ಆಗಿತ್ತು. ಸೊ ಆ ವಾರದಲ್ಲಿ ಕಾರ್ತಿಕ್ ಮಹೇಶ್ ಅವರು ಬಂದಿದ್ದರು, ಹಾಗೆ ಅವರ ಅಮ್ಮ ಕೂಡ ಬಂದಿದ್ದರು. ಸೊ ಅವರಿಬ್ಬರು ಬಂದಾಗ ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಅವರ ಅಮ್ಮ ಮತ್ತು ಅವರ ಪರಿಚಯ ಎಲ್ಲ ಮಾಡಿಕೊಟ್ಟು ಎಲ್ಲರಿಗೂ, ಅಂದರೆ ಇವಾಗ ಸಾಕಷ್ಟು ಅವ್ರು ಫೇಮಸ್ ಆಗಿದ್ದಾರೆ, ಬಟ್ ಸ್ಟಿಲ್ ನನ್ನ ಸೂಪರ್ ಸ್ಟಾರ್ಗೆ ಅವರು ಹೊಸದಾಗಿ ಬಂದಿರೋದ್ರಿಂದ ಅವರ ಕಂಟೆಸ್ಟೆಂಟ್ಸ್ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟು ವೆಲ್ಕಮ್ ಮಾಡಿದ್ರು. ಹಾಗೆ ಅದಾದಮೇಲೆ ತುಂಬಾ ಕಾಮಿಡಿ ಎಲ್ಲ ನಡೆಯುತ್ತೆ ಅದರೊಳಗೆ. ಅದಾದಮೇಲೆ ಮತ್ತು ಅವರ ಅಮ್ಮನ ಬಗ್ಗೆ, ಕಾರ್ತಿಕ್ ಅವ್ರ ಬಗ್ಗೆ ಏನೇನು ಒಪಿನಿಯನ್ ಇತ್ತು, ಅವ್ರ ಅಮ್ಮನ ಬಗ್ಗೆ ಅವ್ರಿಗೆ ಏನು ಅನ್ನಿಸ್ತಾ ಇತ್ತು ಅಂತೆಲ್ಲ ಕೇಳಿ, ಮತ್ತು ಅವರ ಅಮ್ಮ ಅವರಿಗೆ ಸೂಪರ್ ಸ್ಟಾರ್ ಅಂತ ಕೂಡ ಹೇಳಿಸಿದ್ರು. ಸೊ ಈ ಥರದ್ದೆಲ್ಲ ರಿಲೇಟೆಡ್ ಫಸ್ಟು ಕಾರ್ತಿಕ್ ಅವ್ರು ಬಂದಾಗ ಈ ಥರ ಎಲ್ಲ ಆಗಿತ್ತು ನಮ್ಮ ಸೂಪರ್ ಸ್ಟಾರಲ್ಲಿ ಕಾರ್ತಿಕ್ ಅವರು ಮೊದಲನೇ ವಾರ ಬಂದಾಗ. ಸೊ ಅದಾದಮೇಲೆ ವರ್ತು ಸಂತೋಷ್ ಅವರು ಬರ್ತಾರೆ. ಸೊ ವರ್ತು ಸಂತೋಷ್ ಅವರು ಬಂದಾಗ ಕೂಡ ಅಷ್ಟೇ ಅವರು ಅವ್ರ ಅಮ್ಮನ ಬರೋದು ವೆಲ್ಕಮ್ ಎಲ್ಲ ಮಾಡಿದ್ರು. ಹಾಗೆ ವರ್ತು ಸಂತೋಷ್ ಅವರು ಅವ್ರ ಅಮ್ಮಂದು ಕೂಡ ಅಷ್ಟೇ ಕೆಲವೊಂದಿಷ್ಟು ಕಾಮಿಡಿ ಸೆಗ್ಮೆಂಟ್ಸ್ ಇತ್ತು. ಸೊ ಅದಾದಮೇಲೆ ವರ್ತು ಅವರು ಏನೆಲ್ಲ ಅವ್ರ ಲೈಫಲ್ಲಿ ಅನುಭವಿಸಿದ್ರು, ಸೊ ಎಷ್ಟೊಂದೆಲ್ಲ ಕಷ್ಟಗಳು ಅವ್ರ ಲೈಫಲ್ಲಿ ಕೂಡ ಬಂದಿತ್ತು, ಅವರು ಕೂಡ ಎಷ್ಟೊಂದೆಲ್ಲ ಅನುಭವಿಸೇ ಈ ಒಂದು ಸ್ಟೇಜ್ಗೆ ಬಂದಿರೋದು. ಸೊ ಎಲ್ಲ ಆದಮೇಲೆ ಕೂಡ ಅವರಿಗೆ ಮೊದಲನೇದು ಪ್ರಾಮುಖ್ಯತೆ ಅವ್ರು ಕೊಡೋದು ಅವ್ರ ತಾಯಿಗೇನೆ. ಸೊ ಅದನ್ನೆಲ್ಲ ಹೇಳಿಬಿಟ್ಟು ಅವ್ರ ತಾಯಿಗೆ ಅವರು ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಪೂಜಿಸ್ತಾರೆ, ನನ್ನ ತಾಯಿ ನನ್ನ ದೇವರು ಅಂತ. ಸೊ ಅವರ ಲೈಫಲ್ಲಿ ಏನೇನಾಗಿತ್ತು ಏನು ಅಂತ ನಾವು ಬಿಗ್ ಬಾಸಲ್ಲಿ ಕೂಡ ಕೇಳಿದ್ವಿ. ಅವರಿಗೆ ಮದುವೆ ಆಗಿದ್ದಾಗಿರಲಿ ಅಥವಾ ಅವರು ಬಿಟ್ಟು ಹೋಗಿರೋದಾಗಿರಲಿ, ಎಲ್ಲ ಆದಮೇಲೆ ಅವರಿಗೆ ಅವ್ರ ತಾಯಿ ಮೊದಲು ಮುಖ್ಯ ಅನ್ನೋ ಒಂದು ಕಾರಣಕ್ಕೆ ಅವರು ಎಲ್ಲನೂ ಬಿಟ್ಟು ಅವ್ರ ತಾಯಿ ಜೊತೆ ನಿಂತಿದ್ದು. ಸೊ ಇದೆಲ್ಲ ವರ್ತೂರವರು ಮತ್ತು ಅವರ ಅಮ್ಮ ಬಂದಿದ್ದಾಗ ಒಂದು ಸೆಗ್ಮೆಂಟ್ ಆಗಿತ್ತು. ಸೊ ಇದೆಲ್ಲ ಆದಮೇಲೆ ಮೂರನೇ ವಾರ ಬಂದಿರೋದು ಪ್ರತಾಪ್ ಅವರು ಮತ್ತು ಪ್ರತಾಪ್ ಅವರ ತಾಯಿ. ಸೊ ಇದರೊಳಗೆ ಕೂಡ ಅಷ್ಟೇ ನಿಮಗೆ ಸ್ಟಾರ್ಟಿಂಗಲ್ಲಿ ಅವ್ರು ಬಂದಾಗ ಫುಲ್ ಎಂಟರ್ಟೈನ್ಮೆಂಟ್ ಎಲ್ಲ ಸಿಗುತ್ತೆ. ಸೊ ಅದಾದಮೇಲೆ ಪ್ರತಾಪ್ ಅವರು ಕೂಡ ಅಷ್ಟೇ ಅವ್ರ ತಾಯಿ ಜೊತೆ 3 ವರ್ಷಗಳ ಕಾಲ ಮಾತಾಡಿರಲಿಲ್ಲ. ಸೊ ನಾವು ಬಿಗ್ ಬಾಸಲ್ಲಿ ಇದನ್ನ ತುಂಬ ನೋಡಿದ್ದೀವಿ, ಅವ್ರು ಹೇಳಿರೋದಾಗಿರಲಿ ಅಥವಾ ಫ್ಯಾಮಿಲಿ ರೌಂಡ್ ಬಂದಾಗ ಅವರು ಏನೆಲ್ಲ ಆಗಿತ್ತು ಅದನ್ನೆಲ್ಲ ಹಂಚ್ಕೊಂಡಾಗ ಕೂಡ ನಾವು ಕೇಳಿದ್ದೀವಿ ಇದನ್ನ. ಸೊ ಇಲ್ಲಿ ಕೂಡ ಅಷ್ಟೇ ಅವ್ರು ಬಂದು ತಾಯಿಗೆ ಕೈತುತ್ತೆಲ್ಲ ಹಾಕಿ ಹೇಳ್ತಿರ್ತಾರೆ, ಇದು ಯಾವತ್ತೂ ನಿನ್ನ ಜೊತೆ ಮಾತೆಲ್ಲ ಬಿಡೋದೆಲ್ಲ ಮಾಡಲ್ಲ ನಾನು ಅಂತ ಹೇಳಿ ತುಂಬಾ ಎಮೋಷನಲ್ ಆಗ್ತಾರೆ ಅವರ ಅಮ್ಮ ಮತ್ತು ಪ್ರತಾಪ್ ಅವರು ಇಬ್ಬರು ಕೂಡ. ಸೊ ಅದು ಈ ವಾರ ನಾವು ನೋಡ್ಬೋದು. ಸೊ ಮುಂದಿನ ವಾರ ಇದೊಂಥರ ಕಂಪ್ಲೀಟಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರ್ಯಾರಿರ್ತಾರೆ ಎಲ್ಲರನ್ನೂ ಪ್ರತಿ ವಾರನೂ ಕರೆಸ್ತಾ ಇದ್ದಾರೆ. ಒಂದೊಂದು ವಾರ ಒಬ್ಬೊಬ್ಬರು ಕಂಟೆಸ್ಟೆಂಟ್ನ ಮತ್ತು ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆಸ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ವೀಕ್ ನಾವು ನೋಡ್ಬೋದು ತನಿಷಾ ಅವ್ರನ್ನ. ಸೊ ಬೆಂಕಿ ಅಂತಲೇ ಅವರು ತುಂಬಾ ಫೇಮಸ್ ಆದರು. ಸೊ ತನಿಷಾ ಅವರು ಕೂಡ ಇವಾಗ ನಮ್ಮ ಸೂಪರ್ ಸ್ಟಾರ್ ಒಂದು ಶೋಗೆ ಬಂದಿದ್ದಾರೆ. ಸೊ ಆದರೆ ಅವರು ಅವ್ರ ಅಮ್ಮನ ಜೊತೆ ಬಂದಿಲ್ಲ. ಸೊ ನನಗನ್ಸಿತ್ತು ಅವರಮ್ಮಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಮತ್ತು ಜಾಸ್ತಿ ಅವ್ರಿಗೆ ಅಷ್ಟು ಓಡಾಡೋಕ್ಕಾಗಲ್ಲ. ಸೊ ಆ ಕಾರಣದಿಂದ ಅವ್ರ ಅಮ್ಮ ಬಂದಿಲ್ಲ, ಬಟ್ ಅವರು ಬಂದಿದ್ದಾರೆ. ಮತ್ತು ಅವ್ರ ಜೊತೆಗೆ ನಿವೇದಿತಾ ಗೌಡ ಅವರು ಕೂಡ ಬಂದಿದ್ದಾರೆ. ಸೊ ಒಂಥರ ಫನ್ ಸೆಗ್ಮೆಂಟ್ ಎಲ್ಲ ಜಾಸ್ತಿನೇ ಇರುತ್ತೆ ಅಂತ ಅನ್ಸುತ್ತೆ. ಪ್ರೊಮೋ ಎಲ್ಲ ಬಿಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಇವಾಗ ಸದ್ಯಕ್ಕಂತೂ ತನಿಷಾ ಅವ್ರು ಬಂದಿದ್ದಾರೆ. ಜಾಸ್ತಿ ಪ್ರೊಮೋ ಬಿಟ್ಟಿಲ್ಲ ತನಿಷಾ ಆದಮೇಲೆ, ಒಂದೇ ಪ್ರೊಮೋ ಬಿಟ್ಟಿರೋದು. ಸೊ ಇನ್ನು ಸಾಕಷ್ಟು ಪ್ರೊಮೋಸ್ ಎಲ್ಲ ಬಂದಮೇಲೆ ನಾನು ಮತ್ತೆ ವೀಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಸೊ ಇವಾಗ ತನಿಷಾ ಅವರು ಬಂದಾಯಿತು. ನೆಕ್ಸ್ಟ್ ವೀಕ್ ಯಾರು ಬರಬೇಕು ಅಂತ ನಿಮ್ಗೆ ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಕಲರ್ಸ್ ಕನ್ನಡ ಒಂದು ಪ್ರೊಮೋದಲ್ಲಿ ಕಮೆಂಟ್ಸ್ ಅಂತೂ ತುಂಬಾ ನೋಡ್ತೀನಿ ನಾನು. ಸೊ ಯಾರು ಬರಬೇಕು ಅಂತ ಅಲ್ಲಿ ಜಾಸ್ತಿ ಜನ ಹೇಳಿದ್ದಾರೆ. ಸೊ ನಿಮಗೆ ಯಾರು ಬರಬೇಕು ಅಂತ ಇಲ್ಲಿ ತಿಳಿಸಿ ನೋಡೋಣ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅವ್ರ ಚಾನಲ್ಸ್ ಇರೋ ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.